ನಮಸ್ಕಾರ, ಹೇಗಿದ್ರೆ ಚೆನ್ನಾಗಿದ್ದೀರ ಅನ್ಕೊಳ್ತೀನಿ. ಇವತ್ತು ಈ ವಿಡಿಯೋನಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಅಂತಂದರೆ ಮಡಿವಾಳಗೆ ಹೋಗಿ ತರಕಾರಿ ಪ್ರಾಬ್ಲಮ್ ನೋಡ್ಕೊಂಡಿದ್ದೀವಿ. ಯಾರ್ಯಾರು ಅಂತಂದರೆ ಅದ್ಯಾಕೆ ಇಷ್ಟು ಬೆಳೆ ಬಗ್ಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಅದು ಹ್ಯೂಜ್ ಕ್ವಾಂಟಿಟಿನ ತೊಗೊತಿದ್ದೀವಿ. ಇವ್ರ ಅಣ್ಣ ಅವ್ರ ಅಂಗಡಿ ಇಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಅದಕ್ಕೆ ಅವರು ಎಲ್ಲಿ ಹೋಗಿದ್ದಾರೆ ಅಂತಂದರೆ ಕಲ್ಲಂಗಡಿ ತರೋದಕ್ಕೆ ಹೋಗಿದ್ದಾರೆ. ಇಲ್ಲೇ ಮಡಿವಾಳ ಮಾರ್ಕೆಟು. ಸೊ ಇಲ್ಲಿಂದನೇ ಆಯಿತು ಹ್ಯೂಜ್ ಕ್ವಾಂಟಿಟಿನಲ್ಲಿ ತೊಗೊಂಡೋಗ್ಬೇಕು. ನಮ್ಮ ಮನೇಲಿ ಇದ್ದಿದ್ದ ತಕ್ಷಣ ಕೇಳಿದೆ ಈ ಥರ ಓದಿಸ್ತಿದ್ದೀನಿಮ್ಮ ಅಂತಂದಿದ್ದ ತಕ್ಷಣ ಹೋಗು ನಮಗೂ ಹಂಗೆ ತೊಗೊಂಬ ಸ್ವಲ್ಪ ಅಂತ ಕಾಸು ಕೊಟ್ಟು ಕಳಿಸಿದ್ದಾರೆ. ಕಲ್ಲಂಗಡಿ ಎಲ್ಲ ಆಲ್ಮೋಸ್ಟ್ ಸೇಲ್ ಆಗಿದೆ ನೋಡಿ. ಎಣ್ಣೆ ಸೇಲ್ ಆಯ್ತಲ್ಲ, ಎಲ್ಲನೂ ಸೇಲ್ ಆಯ್ತಾ? ಒಂದು 300 kg ಆಯಿತು. ಇನ್ನೂ 300 kg ಆಯ್ತಂದು ಎಲ್ಲ ಡೀಟೇಲ್ಸ್ ಕೇಳ್ತವ್ರೆ. ಕೇಳಾದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಒಂದೇ ಜಾಗದಲ್ಲಿ ತೊಗೊಂಡೋಗ್ಬೇಕಾ ನೋಡಿ, ಮತ್ತೆ ಎಲ್ಲ ಎಲ್ಲಿರುತ್ತೆ. 5 kg ಏನು ಕ್ಯಾರೆಟ್ 80 ರೂಪಾಯಿನ ರೈಡಿಂಗ್ ರೈನರ್ ನಾವೇ ಸಾಕೋಬೋದಣ್ಣ. 5 kg ಇದಾ 25. ಅದು ಏನು ಕೊಡೋದಿಲ್ಲ, ಅಡಾಪ್ಟರ್ ಎಲ್ಲ ನಾವೇ ತೊಗೋಬೇಕೈತಿ. ಚಾನಲ್ ಇಡ್ಬೇಕು ಅನ್ಕೊಂಡಿದ್ದೀರಣ್ಣ? ಇಟ್ಟಿದ್ದೀರಾ? ಏನು ಹೆಸರು ಹೇಳಿ? ಹಾಂ, ನಮ್ಮದು ಮನೆ ಹೆಸರಿದೆ ನಕುಲ್ ಪ್ರತಾಪ್ ರಾಯಲ್ ಅಂತ. ನಕುಲ್ ಪ್ರತಾಪ್ ರಾಯಲ್ ಇರಿ, ಸಬ್ಸ್ಕ್ರೈಬ್ ಮಾಡ್ತೀನಿ. ಏನು ಮಾಡ್ತಿರ್ತೀರಾ ವೀಡಿಯೋದಲ್ಲಿ? ಹಾಂ, ಓನಾಗಿ. ಓಕೆ ಓಕೆ, ಹಾಂ ಇದು ಅಪ್ಲೋಡ್ ಮಾಡ್ತೀನಿ. ಡೈಲಿ ಅಪ್ಡೇಟಾ? ಹಾಂ, ಇವಾಗಿಂದ ಸೀರಿಯಸ್ ಆಗಿ ಮಾಡ್ತಿದ್ದೆ. 2 ದಿನ ಕಂಟಿನ್ಯೂ ಬಿಡಬೇಕು. ಇಷ್ಟು ದಿನ ಕಾಲೇಜ್ ಇದೆ ಅಂತ ಹೇಳ್ಬಿಟ್ಟು ಸೀರಿಯಸ್ ಆಗಿ ಮಾಡ್ತಿದ್ದಿಲ್ಲ. ಇನ್ನೂ ಸೀರಿಯಸ್ ಆಗಿ ಮಾಡ್ತಿದ್ದೆ. ಕಾಣಿಸ್ತಿಲ್ಲ ಹೇಳಿ, ಇವಾಗ ಕಾಣ್ತೈತೆ. ವಾಯ್ಸ್ ಎಲ್ಲ ಬಂದ್ಬಿಡುತ್ತಾ? ಹಾಂ, ಇನ್ಸ್ಟಾಗ್ರಾಮ್ ಐಡಿ ಜಾಸ್ತಿ ಇದೆ ಬ್ರೋ. ಅದನ್ನು ಮಾಡಿದ್ರೆ ನೀವು ಜಾಸ್ತಿ ನೋಡಿ. ಇದು ಬಂದ್ಬಿಟ್ಟು ಮಡಿವಾಳ, ಓಕೆನಾ? ಸೆಂಟ್ರಲ್ ಸಿಲ್ಕ್ ಬೋರ್ಡು. ಸೊ 23 ನಂಬರ್ ಬಂದ್ಬಿಟ್ಟು ಓಕೆ. ಫ್ರೆಶ್ ಐಟಮ್ ಇದೆ, ಯಾವಾಗೂ ಬನ್ನಿ. ಹೋಲ್ಸೇಲ್ ರೇಟಲ್ಲಿ ನಾನು ಕೊಡ್ತೀನಿ. ನನ್ನ ಹೆಸರು ಬಂದ್ಬಿಟ್ಟು ಪ್ರತಾಪ್ ಅಂತ. ನಾನು ಚಿಕ್ಕಬಳ್ಳಾಪುರ ಕಡೆಯಿಂದ. ಓಕೆ, ನನ್ನ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ನಕುಲ್ ಪ್ರತಾಪ್ ಅಂತ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿ ಯೂಟ್ಯೂಬರ್ಸ್ಗೆ. ಸೊ ಚೆನ್ನಾಗಿ ವ್ಯೂಸ್ ಆಗಲಿ, ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಧನ್ಯವಾದಗಳು. ನೀವು ಓನ್ಲಿ ಕನ್ನಡ. ನಕಲು ಅಂತಂದರೆ ಸೊ ಅದು ನಮ್ಮ ಮನೆ ಹೆಸರು. ಸೊ ನಮ್ದು ಬಂದ್ಬಿಟ್ಟು ಆಂಧ್ರ ಪ್ರದೇಶ್ ಬಾರ್ಡ್ರಲ್ಲಿದೆ. ಸೊ ಕರ್ನಾಟಕದಲ್ಲಿ ನಾವು ಕೋಲಾರು ಮತ್ತು ಚಿಕ್ಕಬಳ್ಳಾಪುರ ಸೆಂಟ್ರಲ್ ಇದ್ದೀವಿ. ಸೊ ಆ ಕಡೆ ಈ ಕಡೆ ಬಂದ್ಬಿಟ್ಟು ಸೊ ನಮ್ಗೆ ಎಲ್ಲ ಭಾಷೆ ಬರುತ್ತೆ. ಸೊ ನಾನು ಬಂದ್ಬಿಟ್ಟು ನಾನು ಎಲ್ಲ ಭಾಷೆ ಮಾತಾಡ್ತೀನಿ. ಥ್ಯಾಂಕ್ ಯು. ಸೊ ನಾನು ಬಂದ್ಬಿಟ್ಟು ಉಪ್ಪಿ ಬರ್ತಿಂದ ಜಾಸ್ತಿ ಇಷ್ಟಪಡ್ತೀನಿ. ಸೊ ಎಲ್ಲೇ ಇರಿ, ಹೇಗೆ ಇರಿ, ನೀವು ಎಲ್ಲರಿಗೂ ಚೆನ್ನಾಗಿರಿ, ಓಕೆನಾ? ಜೈ ಹಿಂದ್, ಜೈ ಕರ್ನಾಟಕ. ಮಾಡಿದು ನೋಡು ಸ್ವರ್ಗವೆಂದರೆ. ನಾನು ಆಮೇಲೆ ಎಲ್ಲ ತೊಗೊಂಡಾದ್ಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಜಾಸ್ತಿ ಐಟಮ್ ತೊಗೋಬೇಕು, ನಾನು ಹೆಲ್ಪ್ ಮಾಡಬೇಕು, ಬೇಗ ಬೇಗ ಕೆಲಸ ಮುಗಿಸ್ಬಿಡುತ್ತೆ. ಎಲ್ಲ ಮುಗಿಸಾದ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. A few minutes later. ಯಾವಾಗ ಅವನ ರೈಡು ಅಲ್ಲೇ ಇದೆಯಲ್ಲ, ಮೈಕು ಮಾಡ್ತಾ ಹೋಗಿರೋದು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನೋಡೋಣ ಬ್ರೋ, ಹೇಳ್ತೀನಿ. ಸೊ ನಾನು ಮೆಸೇಜ್ ಮಾಡ್ತೀನಿ, ಹೋಗೋಣ ನಮ್ಮ ಕಡೆಗೆ, ಓಕೆನಾ? ಎಂಜಾಯ್ ಮಾಡ್ಕೊಂಬರೋಣ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅವ್ರ ಚಾನಲ್ನ ಸಪೋರ್ಟ್ ಮಾಡಿ, ಓಕೆನಾ? ಸೊ ಅವರು ಕಷ್ಟಪಡ್ತಿದ್ದಾರೆ, ಫ್ರೆಂಡ್ಸ್ ಕಡೆಯಿಂದ ನಾನು ಸಪೋರ್ಟ್ ಮಾಡ್ತೀನಿ. ಓಕೆನಾ? ಇವ್ರದ್ದು ಒಂದು ಚಾನಲ್ ಇದೆ, ನಾನು ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಇವ್ರದ್ದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕಂಟಿನ್ಯೂ ಬಿಟ್ಕೊಂಡೋಗಿ. ಓಕೆ ಬ್ರೋ, ಚಿಕ್ಕ ಚೆನ್ನಾಗಿ ಮಾಡ್ತೀರಾ, ಹಂಗೆ ಮಾಡ್ಕೊಂಡೋಗಿ. ಸೊ ನಾನು ಬಿಸಿ ಇರ್ತೀನಿ, ಆದಷ್ಟು ನಾನು ಟ್ರೈ ಮಾಡ್ತೀನಿ, ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಓಕೆ ಬ್ರೋ, ಮತ್ತೆ ಸಿಗೋಣ. ಬಾಯ್. ಓಕೆ ಬಾಯ್. ಹುಷಾರಾಗಿ. ಏನು ತೊಗೊತಿದ್ದೀರಾ ಸರ್? ಲೇಡೀಸ್ ಫಿಂಗರ್ ತಗೋಬೇಕು. ಲೇಡೀಸ್ ಫಿಂಗರಲ್ಲಿ ಲೇಡೀಸ್ ಚಿಲ್ಲಿ ತಗೋಬೇಕಾ? ಬೇಕಾ? ತಗೋ, ಕೊಡಿಟ್ಕೊಂಬರ್ತೀನಿ. ತಗೋ. ಎಷ್ಟು? 1 kg 2 kg? ಕಡಲೆಕಾಯ್ತು ಅಂತೀಯಾ? ಕಡಲೆಕಾಯಿ ಇಲ್ಲ. A few moments later. ಸನ್ರೈಸ್ ಆಗ್ತು, ಅವಾಗೆ ವಿಡಿಯೋ ಮಾಡಿದ್ದೆ, ನೋಡ್ತಿದ್ದೀರ ಅನ್ಕೋತೀನಿ. ಸೂರ್ಯ ಕನ್ನಿ ಹೊಡಿತಿದ್ದೆ. ನೈಸ್ ರೋಡು.
DL ಟೆಸ್ಟಿಗೆ ಹಿಂಗೆ ಬಂದಿರೋದು. ಹಾಂ, ಇದೇ ರೋಡಲ್ಲಿ ಇಲ್ಲೇ ಕಿರಣ್ ತಗೊಂಡ ಗುದ್ದಿದ್ದು. ಸೊ ಮೈಕ್ ಏನಾಯ್ತು ಅಂತಂದ್ರೆ ಚಾರ್ಜಿಂಗ್ ಕಮ್ಮಿ ಆಗ್ಬಿಟ್ಟೈತೆ. ಮೈನ್ ಯಾವ್ದು ಅಂತಂದ್ರೆ ಟ್ರಾನ್ಸ್ಮಿಟರ್ ಅಲ್ಲ, ರಿಸೀವರೇ ಚಾರ್ಜಿಂಗ್ ಖಾಲಿ. ಟ್ರಾನ್ಸ್ಮಿಟರ್ ಖಾಲಿ ಆಗಿದ್ರೆ ಪರವಾಗಿಲ್ಲ, ಇನ್ನೊಂದು ಮೈಕ್ ತಗೊಂಡು ಯೂಸ್ ಮಾಡ್ಬೋದಿತ್ತು. ರಿಸೀವರೇ ಖಾಲಿ ಆಗಿಬಿಟ್ಟೈತೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇದು ವಾಯ್ಸಲ್ಲೇ ಮಾತಾಡ್ತಿದ್ದೆ. ಅವ್ರು ಚೆನ್ನಾಗಿ ಮಾತಾಡ್ತಿದ್ರು. ನಾನು ಎಲ್ಲಿ ಅದು ರೆಕಾರ್ಡ್ ಆಗಿಲ್ವೋ ಅಂತ ಅಂದ್ಕೊಂಡಿದ್ದೆ. ನೋಡಿದೆ ರೆಕಾರ್ಡ್ ಆಗೈತೆ ವಾಯ್ಸ್ ಎಲ್ಲ ಪರವಾಗಿಲ್ಲ. ಪ್ರೈಸ್ ಬಂದೈತೆ ನೋಡಿ. ಇವರೆಲ್ಲ ಪೊಲೀಸ್ ಎಲ್ಲ ಹಾಗಾದ್ರೆ ನಮ್ಗೆ ಇದ್ಮೇಲೆ ಗೊತ್ತಾಗುತ್ತೆ ಯಾವ ಪೊಲೀಸ ಬರ್ತಾ MML ಸಾಂಗ್ ಆಡ್ತಾ ಇದ್ವಿ. ಸೊ ಕೇಳ್ತಾ ಇದ್ವಿ MMLs ಹೋಗ್ಬೇಕು. ಇವ್ರು ಒಂದ್ಸಲ ನೋಡಿಲ್ಲ. ಫುಲ್ ಅಪ್ಡೇಟ್ ಆಗ್ತೈತಪ್ಪ ಬೆಂಗಳೂರು. ಇದಂತೂ ನೋಡ್ತಿದ್ರೆ BTM ಎಲ್ಲ ಯಾವುದೋ ಮೂಲೆಯಲ್ಲಿ ಐತೆ. ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಡಿಮ್ಯಾಂಡ್ ಎಲ್ಲಿ ಜಾಸ್ತಿನೋ ಅಲ್ಲಿ ಜಾಸ್ತಿ ಇರ್ತವೆ. ಜಾಸ್ತಿ. ಇವಾಗ ಟೈಮ್ ಎಷ್ಟಾಯಿತು ಅಂತಂದರೆ 9:30 ಆಯಿತು. ಬೆಳಗ್ಗೆ 5:05 ಬಂದಿದ್ದು. ನಿದ್ದೆನೇ ಬಂದಿಲ್ಲ ನನಗೆ. ನಿದ್ದೆ ಮಾಡಿದೆ ಕರೆಕ್ಟಾಗಿ ಎದ್ದೇಳ್ಬೇಕಂತ ಅಂದ್ಬಿಟ್ಟು ಎದ್ಬಿಟ್ಟೆ. ಟೈಮ್ ನೋಡಿದೆ ಕರೆಕ್ಟಾಗಿ 4:48 ಆಯಿತು. ನನಗೆ ಆಶ್ಚರ್ಯ, ನಾನು ಇಷ್ಟು ಬೇಗ ಎದ್ಬಿಟ್ನಾ ಅಂತ. ನನಗೆ ಆಶ್ಚರ್ಯ. ಆಮೇಲೆ ನೀ ಮಲಗಿದ್ದೆ ಇನ್ನು. ಫಸ್ಟ್ ಟೈಮ್ ಅಲಾರಾಮ್ ನಮ್ಮ ಬಡಿಗೆ ಮುಂಚೆ ನಾನು ಎದ್ದು ಅಲಾರಾಮ್ ಆಫ್ ಮಾಡಿದ್ದೀನಿ. ಅಲಾರಾಮ್ ಆವಾಗ ಇಷ್ಟ ಮಾಡ್ತಿದ್ದೀವಿ. 1 ಅವರ್ ಸುಮ್ಮನೆ ಕೂತಿದ್ದೀನಿ. ಆರ್ಡ್ರೇ ಬಂದಿಲ್ಲ. ಅದಕ್ಕೆ ಕೋಪ ಬರುತ್ತೆ. ಸ್ವಿಗ್ಗಿ ಮಾಡೋದೇ ಬೇಜಾರು. The next day. ಅಲ್ಲಿಗೆ ನಿಲ್ಸ್ಬಿಟ್ಟೆ. ನಿನ್ನೆ ಏನಾಯಿತು ಅಂತಂದರೆ ಅದಾದಮೇಲೆ ನಾನು ಅಲ್ಲಿಂದ ಡೈರೆಕ್ಟ್ GD ಮರ ಹತ್ರ ಕಾರ್ತಿಕ್ ಅವ್ರ ಮನೆ ಹತ್ರ ಬಂದ್ಬಿಟ್ಟು ನೆನ್ನೆ ವೀಡಿಯೋದಲ್ಲಿ ಅಲ್ಲಿಗೆ ನಿಲ್ಸ್ಬಿಟ್ಟಿದ್ದೆ. ಅದಾದಮೇಲೆ ಏನಾಯಿತು ಅಂತಂದರೆ ಡೈರೆಕ್ಟ್ ಕಾರ್ತಿಕ್ ಮನೆಯವ್ರಿಗೆ ಬಂದ್ಬಿಟ್ಟು ಅಲ್ಲಿ ಗಾಡಿ ಒಂದು ಸ್ಟಾಕೆಲ್ಲ ಐತಲ್ಲ, ಕಲ್ಲಂಗಡಿ ಅದೆಲ್ಲ ಇಟ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ಅವ್ನ ಗಾಡಿ ಸರ್ವಿಸ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಆಗಿತ್ತು. ಅದಾದಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಸರ್ವಿಸಿಗೆ ಕೊಟ್ಟಿದ್ವಿ. ಅದೇನೋ ಒಂದು ಅರ್ಧ ಗಂಟೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲೋಗಿದ ತಕ್ಷಣ ಅವ್ರೇನಂದ್ರು ಇನ್ನೊಂದು ಅರ್ಧ ಗಂಟೆ 1 ಅವರಲ್ಲಿ ಆಗಿಬಿಡುತ್ತೆ, ನೀವು ವೆಯ್ಟ್ ಮಾಡಿಬಿಟ್ಟು ತೊಗೊಂಡೋಗ್ಬಿಡಿ ಅಂತಂದರು. ಮತ್ತು ನಾನು ಗಾಡೀಲಿ ಹೋಗಿ ಅವನು ಜಾಕಿನ ಕರ್ಕೊಂಬಂದಿದ್ದ, ಅಂದರೆ ಲೇಲೆಯನ್ನು ಕರ್ಕೊಂಬಂದಿದ್ದ. ಸರಿ ಏನು ಮಾಡೋದಂತ ಹೇಳ್ಬಿಟ್ಟು ಅಲ್ಲೇ ಒಂದು 1/2 ಅವರ್ 1 ಅವರ್ ಊಟ ಬೇರೆ ಮಾಡಿದ್ದಿಲ್ವಾ, ಊಟ ಮಾಡಿಬಿಟ್ಟು ಅದೆಲ್ಲ 1 ಅವರ್ ಅಲ್ಲೇ ವೆಯ್ಟ್ ಮಾಡಿ ಅದಾದಮೇಲೆ ಅಲ್ಲಿಂದ ವಾಪಸ್ ಬಂದ್ವಿ. ಸೊ ನಾನು ಯಾಕೆ ಮಾಡಿಲ್ಲ ಅಂತಂತಂದರೆ ಇದು ಮೈಕ್ ಬೇರೆ ಹೋಗ್ಬಿಟ್ಟಿತ್ತ. ಇವಾಗ ನಾರ್ಮಲಾಗಿ ನಾನು ಮಾತಾಡ್ತಿದ್ದರೆ ಅದು ಸರಿಯಾಗಿ ಕೇಳಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕೋಗಿಲ್ಲ. ಸೊ ಅದೇ ನೆನ್ನೆ ನಡೆದಿದ್ದು. ಮತ್ತು ನಾನು ಫುಲ್ಲು ಟಯರ್ಡ್ ಆಗಿಬಿಟ್ಟೆ. ಬಂದಿದ ತಕ್ಷಣ ಮಾಡ್ಕೊಬಿಟ್ಟೆ. ಸೊ ನೆನ್ನೆ ಒಂದು ವೀಡಿಯೋ ಬಿಡೋಕ್ಕಾಗಿಲ್ಲ. ಅದೊಂದು ರೀತಿಯಲ್ಲಿ ಬೇಜಾರು. ಯಾಕಂದ್ರೆ ಮತ್ತೊಂದು ವೀಡಿಯೋನ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ನೆಕ್ಸ್ಟ್ ವಿಡಿಯೋ. ಬಾಯ್.